ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಆಷಾಢ 4ನೇ ಶುಕ್ರವಾರ. ಇನ್ನೇನು ಆಷಾಢ ಮುಗಿತಾ ಬಂತು. ನಾನಿವತ್ತು ಬೆಳಗ್ಗೆನೇ ಬೇಗ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಹೋದ ಫ್ರೈಡೇ ಕೂಡ ಹೋಗಿದ್ದೆ, ನಿಂಬೆಹಣ್ಣಿನ ಆರತಿ ಮಾಡಿ ಬಂದಿದ್ದೆ. ಈ ಶುಕ್ರವಾರ ಲಾಸ್ಟ್ನೇ ಶುಕ್ರವಾರ ಇದು. ಇವತ್ತು ಹೋಗಿ ಆ ತಾಯಿ ದರ್ಶನ ಮಾಡ್ಕೊಂಬರೋಣ ಅಂತ ರೆಡಿಯಾಗಿದ್ದೀನಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಫ್ರೆಂಡ್ಸ್, ಈ ದೇವಸ್ಥಾನ ಇರೋದು ಆನೇಕಲ್ ತಾಲೂಕಿನಲ್ಲಿರೋದು ತಾಯಿ ಚೌಡೇಶ್ವರಿ ದೇವಸ್ಥಾನ. ತುಂಬಾ ಶಕ್ತಿಶಾಲಿ ದೇವಸ್ಥಾನ ಅಂತ ಹೇಳ್ಬೋದು. ನಾನು ಅವಾಗವಾಗ ಹೋಗ್ತಾ ಇರ್ತೀನಿ, ನನ್ನ ಫ್ರೆಂಡ್ಸು ಕೂಡ ಹೋಗ್ತಾ ಇರ್ತೀವಿ. ಬನ್ನಿ ಫ್ರೆಂಡ್ಸ್, ನಿಮ್ಮನ್ನು ಕೂಡ ಆ ತಾಯಿ ದರ್ಶನಕ್ಕೆ ಕರ್ಕೊಂಡು ಹೋಗ್ತೀನಿ. ಯಾರು ಎಲ್ಲಿ ಮಿಸ್ ಮಾಡ್ದೇನೆ ಈ ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಇನ್ನೂ ಯಾರಾದರೂ ಹೊಸಬರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಫ್ರೆಂಡ್ಸ್, ಇದು ಆನೇಕಲ್ ಬಸ್ ಸ್ಟ್ಯಾಂಡು. ನಮ್ಮ ಏರಿಯಾಕ್ಕೆ ತುಂಬ ಹತ್ರನೇ ಆಗುತ್ತೆ. ಹಂಗಾಗಿ ಕೆಲವೊಂದು ಸರಿ ಸ್ಕೂಟಿ ತೊಗೊಂಡು ಬರ್ತೀವಿ, ಕೆಲವೊಂದು ಸರಿ ಬಸ್ಸಿಗೆ ಬಂದುಬಿಡ್ತೀವಿ. ಈ ಕಡೆ ಏನು ಜಾಸ್ತಿ ಟ್ರಾಫಿಕ್ ಇರಲ್ಲ, ಆರಾಮಾಗಿ ಬರ್ಬೋದು. ಫ್ರೆಂಡ್ಸ್, ಇಲ್ಲಿಂದನೇ ಹಣ್ಣು ಕಾಯಿ ಹೂವುಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಆರಾಮಾಗಿ ಬರೋರಿದ್ರೆ ಎಲ್ಲ ಇಲ್ಲಿಂದನೇ ತೊಗೊಂಡು ಆ ತಾಯಿ ದರ್ಶನಕ್ಕೆ ಹೋಗ್ಬೋದು. ಫ್ರೆಂಡ್ಸ್, ಈ ದೇವಸ್ಥಾನ ಬಂದು ತಿಲಕ್ ವೃತ್ತದಲ್ಲಿ ಇದೆ. ಬನ್ನಿ ಹೋಗೋಣ. ಬಸ್ ಸ್ಟ್ಯಾಂಡಿಂದ ತುಂಬ ಹತ್ರನೇ ಇದೆ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ದೇವಸ್ಥಾನಕ್ಕೆ ಜನಸಾಗರನೇ ಮರೆದಿದೆ ಅಂತ ಹೇಳ್ಬೋದು. ತುಂಬ ದೊಡ್ಡ ಕ್ಯೂ ಇದೆ. ಬನ್ನಿ ತೋರಿಸ್ತೀನಂತೆ ನಾನು ನಿಮಗೆ. ಮಿನಿಮಮ್ ಒನ್ ಅವರು 1.5 ಅವರ್ ಅಂದರೆ ಬೇಗ ಮೂಮೆಂಟ್ ಆಗುತ್ತೆ. ಯಾರು ಹಂಗೆ ನಿಂತ್ಕೊಂಡಂಗೇನಿರಲ್ಲ, ಫಾಸ್ಟಾಗಿ ಮೂವ್ ಆಗ್ತಾ ಇರುತ್ತೆ. ಬಟ್ ಕ್ಯೂ ಮಾತ್ರ ತುಂಬ ದೊಡ್ಡದಿದೆ. ತೋರಿಸ್ತೀನಂತೆ ಬನ್ನಿ. ಪ್ರತಿ ಶುಕ್ರವಾರ ಮಂಗಳವಾರ ತುಂಬ ವಿಶೇಷವಾದ ಪೂಜೆ ಇರುತ್ತೆ. ನಾವು ಅವಾಗವಾಗ ಬರ್ತಾನೆ ಇರ್ತೀವಿ. ಹುಣ್ಣಿಮೆ ಟೈಮಲ್ಲಿ ಹೋಮ ಹವನಗಳು ಇರುತ್ತೆ, ತುಂಬ ಚೆನ್ನಾಗಾಗುತ್ತೆ. ಯಾರಾದರೂ ಬಂದಿಲ್ಲ ಅಂದರೆ ಆ ತಾಯಿ ಚೌಡೇಶ್ವರಿ ದೇವಸ್ಥಾನಕ್ಕೆ ಒಂದ್ಸರಿ ಬಂದು ದರ್ಶನ ತಗೊಳ್ಳಿ. ನೀವು ನಮ್ಮ ಸಕಲ ಸಂಕಷ್ಟವನ್ನು ಪರಿಹಾರ ಮಾಡುವ ಆ ತಾಯಿ ಚೌಡೇಶ್ವರಿ ದೇವಿ ಎಲ್ಲರಿಗೂ ಒಳ್ಳೇದು ಮಾಡ್ತಾಳೆ. ನೀವೇನು ಅಂದ್ಕೊಂಡಿರ್ತೀರಾ ಅದಕ್ಕೆಲ್ಲ ಪರಿಹಾರ ಆ ತಾಯಿ ಕೊಡ್ತಾಳಂತ ನನ್ನ ನಂಬಿಕೆ. ಬನ್ನಿ ಫ್ರೆಂಡ್ಸ್, ಈಗ ಒಳಗಡೆ ಹೋಗಿ ನಾವು ಕೂಡ ದರ್ಶನ ಮಾಡೋಣ. ಫ್ರೆಂಡ್ಸ್, ಈ ದೇವಸ್ಥಾನಕ್ಕೆ 2 ದ್ವಾರ ಬಾಗಿಲುಗಳಿದ್ದಾವೆ. ಈಗ ಒಂದು ತೋರಿಸಿದ್ದೀನಿ ನಾನು ನಿಮಗೆ, ಫುಲ್ ಕ್ಯೂ ಇದೆ. ಅದು ಒಂದು 1/2 ಅವರ್ ಮೇಲೇನೇ ಆಗುತ್ತೆ. ಇನ್ನೊಂದು ದ್ವಾರ ಬಾಗಿಲು ಇದು ಆ ತಾಯಿ ಅಪೋಸಿಟ್ನೇ ಇದೆ ದ್ವಾರ ಬಾಗಿಲು. ಬಟ್ ಇದನ್ನು ಈಗ ಸ್ಟಾಪ್ ಮಾಡಿದ್ದಾರೆ. ಇಲ್ಲೆಲ್ಲ ನೋಡ್ಬೋದು ನೀವು, ತೋರಣ ಕಟ್ಟಿ ಹೂವಿನಿಂದ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನಿಜಕ್ಕೂ ತುಂಬ ಖುಷಿ ಆಗುತ್ತೆ. ಈ ದೇವಸ್ಥಾನಕ್ಕೆ ಬಂದರೆ ನಮಗೆ ಮನೆಗೆ ಹೋಗೋಕ್ಕೆ ಮನಸ್ಸೇ ಬರಲ್ಲ. ನಾವು 1 ಅವರ್ ಅಲ್ಲೇ ಕುಂತ್ಕೊಂಡು ಆ ತಾಯಿ ಹತ್ರ ಬೇಡ್ಕೊಂಡು ಮನೆಗೆ ಬರ್ತೀವಿ. ಫ್ರೆಂಡ್ಸ್, ಇಲ್ಲೇನು ನೋಡ್ತಾ ಇದ್ದೀರಾ, ಆ ತಾಯಿಗೆ ಅಭಿಷೇಕ ಮಾಡಿರೋದನ್ನ ನೀರಿಟ್ಟಿರ್ತಾರೆ ಹೊರಗಡೆ. ಅದನ್ನೆಲ್ಲ ನಾವು ತಲೆಗೆ ಚಿಮ್ಮಿಸ್ಕೊಂಡು ಬರ್ತೀವಿ. ಹಾಗೆ ಅರಿಶಿಣ ಕುಂಕುಮ ಹೂವು ಎಲ್ಲ ಇಟ್ಟಿರ್ತಾರೆ. ಆ ದೇವಸ್ಥಾನಕ್ಕೆ ಹೋದವರೆಲ್ಲ ಆ ತಾಯಿಯಿಂದ ನೀರು ನಾವು ಚಿಮ್ಮಿಸ್ಕೊಂಡು ಹಾಗೆ ಅರಿಶಿಣ ಕುಂಕುಮ ಹೂವು ತೊಗೊಂಡು ಬರ್ತೀವಿ. ಪ್ರತಿ ಮಂಗಳವಾರ ಶುಕ್ರವಾರ ನೋಡ್ಬೋದು ನಿಂಬೆಹಣ್ಣಿನ ದೀಪ ಹಚ್ಚುತ್ತಾರೆ. ನಮ್ಮ ಕಷ್ಟನ ಪರಿಹಾರ ಮಾಡು ಅಂತ ಕೇಳಿಕೊಂಡು ನಾನು ಕೂಡ ಹಚ್ಚಿ ಬಂದಿದ್ದೀನಿ. ಈ ವಾರ ಹಚ್ಚಕ್ಕಾಗಲಿಲ್ಲ, ಸಡನ್ನಾಗಿ ಪ್ಲಾನ್ ಮಾಡಿ ಹೊರಟೆ ನಾನು, ಹಂಗಾಗಿ ಹಚ್ಚಕ್ಕಾಗಲಿಲ್ಲ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಎಲ್ಲರೂ ದೀಪ ಹಚ್ಚಿ ಇಲ್ಲಿ ಇಟ್ಟಿರ್ತಾರೆ. ಒಂದು ಸೈಡಲ್ಲಿ ದೀಪ ಹಚ್ಚಕ್ಕೆ ಕೂತ್ಕೊಂಡಿರ್ತೀವಿ. ಅಲ್ಲಿ ಒಂದು ಸೈಡು ನಾವು ಆ ತಾಯಿಗೆ ಬೆಳಗಿರೋ ದೀಪನೆಲ್ಲ ಈ ಕಡೆ ಇಟ್ಟಿರ್ತಾರೆ. ತುಂಬಾ ಚೆನ್ನಾಗೇ ಇದೆ ದೇವಸ್ಥಾನ ಕೂಡ. ಹಾಗೆ ನಾವೇನು ಅಂದ್ಕೊಂಡಿರ್ತೀವಿ ಅದನ್ನು ಆ ತಾಯಿ ಚೌಡೇಶ್ವರಿ ದೇವಿ ಈಡೇರಿಸ್ತಾಳೆ. ನೀವು ಕೂಡ ಆ ತಾಯಿ ಸನ್ನಿಧಿಗೆ ಬಂದು ಆ ತಾಯಿ ಆಶೀರ್ವಾದ ಪಡಿಬೋದು. ಫ್ರೆಂಡ್ಸ್, ಇಲ್ಲೆಲ್ಲ ಫುಲ್ಲು ನಿಂಬೆಹಣ್ಣಿನ ದೀಪನೇ ತುಂಬ ವಿಶೇಷವಾದದ್ದು ಅಂತ ಹೇಳ್ಬೋದು. ಯಾವಾಗಲಾದರೂ ಬಂದು ಹಚ್ಬೋದು. ಅಂದರೆ ಮೇನು ಮಂಗಳವಾರ ಶುಕ್ರವಾರ ತುಂಬ ವಿಶೇಷವಾದ ದಿನ ಅಂತ ಹೇಳ್ಬೋದು. ಫ್ರೆಂಡ್ಸ್, ಈಗ ಆಷಾಢ 4ನೇ ಶುಕ್ರವಾರ ಇರೋದ್ರಿಂದ ತುಂಬಾ ರಶ್ ಇದೆ. ಪ್ರತಿ ಶುಕ್ರವಾರ ಮಂಗಳವಾರ ರಶ್ ಇರುತ್ತೆ. ಇದು ಕೊನೆಯ ಆಷಾಢ ಶುಕ್ರವಾರ ಇರೋದ್ರಿಂದ ತುಂಬ ರಶ್ ಇದೆ. ಫ್ರೆಂಡ್ಸ್, ನಿಂಬೆಹಣ್ಣಿನ ಆರತಿ ಈಗ ಗರ್ಭಗುಡಿ ಒಳಗಡೆ ಬಿಡ್ತಾ ಇಲ್ಲ. ನಾವು ಗರ್ಭಗುಡಿ ಒಳಗಡೆ ಹೋಗಿ ಆರತಿ ಮಾಡಬೇಕಂದ್ರೆ 3 ಗಂಟೆ ನಂತರನೇ ಹೋಗಬೇಕು. ಇಲ್ಲಿ ತಾಯಿ ಉತ್ಸವ ಮೂರ್ತಿ ಇರುತ್ತೆ. ಆ ನಿಂಬೆಹಣ್ಣಿನ ಆರತಿ ಏನು ಮಾಡಿರ್ತೀವಿ ನಾವು ಈ ತಾಯಿಗನೇ ಬೆಳಗಿ, ಹಾಗೆ ಹೊರಗಡೆಯಿಂದ ತಾಯಿ ಚೌಡೇಶ್ವರಿಗೆ ನಿಂತ್ಕೊಂಡು ಬೆಳಗಬೇಕು. ಒಳಗಡೆ ಅಲೋ ಮಾಡಲ್ಲ ಬೆಳಿಗ್ಗೆ ಟೈಮಲ್ಲಿ. ನಾವು ಒಳಗಡೆ ಗರ್ಭಗುಡಿಗೆ ಹೋಗಿ ಬೆಳಗಬೇಕು ಅನ್ನೋರಿದ್ರೆ 3 ಗಂಟೆ ನಂತರ ಹೋಗಿ ಮಾಡ್ಬೋದು. ಫ್ರೆಂಡ್ಸ್, ಜನ ನೋಡ್ಬೋದು
ನೋಡ್ಬೋದು ಎಷ್ಟೊಂದು ರಶ್ ಇದೆ. ಇಲ್ಲಿ ಬೆಳಗ್ಗೆ ಹೋಮ ಆಗಿದೆ, ಹಂಗಾಗಿ ಸಾಯಂಕಾಲ ಕೂಡ ತುಂಬ ಚೆನ್ನಾಗಿ ಕಾರ್ಯಕ್ರಮಗಳು ಇರುತ್ತೆ. ನಾವು ಒಂದು 2-3 ಸರಿ ಸಾಯಂಕಾಲ ಕೂಡ ಹೋಗಿದ್ದೀವಿ. ತುಂಬಾ ಚೆನ್ನಾಗಿರುತ್ತೆ. ಯಾರಾದರೂ ಬಂದಿಲ್ಲ ಅಂದರೆ ಖಂಡಿತ ಮಿಸ್ ಮಾಡ್ಕೊಳ್ದೇ ಈ ದೇವಸ್ಥಾನಕ್ಕೆ ಬನ್ನಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ನೀವು, ಅನ್ನ ದಾಸೋಹಕ್ಕೆ ಯಾರಾದರೂ ಬರ್ಸೋರಿದ್ರೆ ಇಲ್ಲಿ ಬರ್ಸ್ಬೋದು. ಇಲ್ಲ ಅಂದರೆ ಮನೆಯಿಂದ ಅಕ್ಕಿ, ಬೆಲ್ಲ, ಎಣ್ಣೆ, ರವೆ ನಮ್ಮ ಕೈಲೇ ಎಷ್ಟಾಗುತ್ತೆ ಅದನ್ನು ತಂದು ಇಲ್ಲಿ ದೇವಸ್ಥಾನಕ್ಕೆ ಕೊಡ್ಬೋದು ನಾವು. ಅದ್ರದ್ದು ಕೂಡ ಅವರು ರೆಸಿಪ್ಟ್ ಕೊಡ್ತಾರೆ ನಮಗೆ. ಓಕೆ ಫ್ರೆಂಡ್ಸ್, ಬನ್ನಿ ಈಗ ಒಳಗಡೆ ಹೋಗಿ, ಕರೆಕ್ಟು ಮಂಗಳಾರತಿ ಟೈಮ್ ಆಗ್ತಾ ಇದೆ. ಈಗ ಒಳಗಡೆ ಹೋಗಿ ಆ ತಾಯಿ ದರ್ಶನ ಮಾಡ್ಕೊಂಬರೋಣ ಫ್ರೆಂಡ್ಸ್. ಆಷಾಢ ಮಾಸದಲ್ಲಿ ಪ್ರತಿ ಶುಕ್ರವಾರ, ಮೊದಲನೇ ಶುಕ್ರವಾರ ಬಂದು ಹಾಲಿನ ಅಭಿಷೇಕ, ಹಾಗೆ 2ನೇ ಶುಕ್ರವಾರ ಬಂದು ತುಪ್ಪದ ಅಭಿಷೇಕ, 3ನೇ ಶುಕ್ರವಾರ ಬಂದು ಎಳೆನೀರಿನ ಅಭಿಷೇಕ, ಹಾಗೆ ಇವತ್ತು 4ನೇ ಶುಕ್ರವಾರ ಪುಷ್ಪ ಅಭಿಷೇಕ ಇದೆ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಅಲಂಕಾರ ಕೂಡ ಅಷ್ಟೇ, 2 ಕಣ್ಣು ಸಾಕಾಗಲ್ಲ ಆ ತಾಯಿನ ನೋಡೋಕ್ಕೆ 2 ಕಣ್ಣು ಸಾಕಾಗಲ್ಲ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಜನ ನಾನು ನೀನು ಅಂತ ನುಗ್ಗಲು ಮಾಡ್ತಾ ಇದ್ದಾರೆ. ಇವರು ಎಷ್ಟೇ ಕಂಟ್ರೋಲ್ ಮಾಡಿದ್ರೂ ಜನ ಕಂಟ್ರೋಲ್ ಆಗ್ತಾ ಇಲ್ಲ. ಅವರು ಎಷ್ಟಂತ ಕಂಟ್ರೋಲ್ ಮಾಡ್ತಾರೆ ಹೇಳಿ ಪಾಪ. ನಾವು ಕೂಡ ಅವ್ರ ಜೊತೆ ಕೈ ಜೋಡಿಸಿ ನಿಧಾನವಾಗಿ ಸಾಗಬೇಕು. ನಾನು ನೀನು ಅಂದರೆ ಒಳಗಡೆ ಹೋಗೋಕ್ಕೂ ಜಾಗ ಸಾಕಾಗಲ್ಲ, ಆಚೆ ಬರೋಕ್ಕೂ ಸಾಕಾಗಲ್ಲ. ಇಲ್ಲಿ ಹಂಗೆ ಆಗ್ತಾ ಇದೆ. ನಾವುಗಳು ಎಲ್ಲರೂ ಸಹಕರಿಸ್ಬೇಕಂತ ನನ್ನ ಕಡೆಯಿಂದ ಮನವಿ. ಬನ್ನಿ ಫ್ರೆಂಡ್ಸ್, ಈಗ ಮಹಾಮಂಗಳಾರತಿ ಟೈಮ್ ಆಗಿದೆ. ಈಗ ಒಳಗಡೆ ಬಂದಿದ್ದೀನಿ ನಾನು. ಗತಿ ಗೋವಿಂದ ನಮಃ ಪಾರ್ವತಾಪತಯೇ. ಫ್ರೆಂಡ್ಸ್, ಕರೆಕ್ಟು ಮಂಗಳಾರತಿ ಟೈಮಲ್ಲೇ ಬಂದಿದ್ದೀವಿ. ಆ ತಾಯಿ ದರ್ಶನ ನೀವು ಕೂಡ ತಗೊಂಡಿದ್ದೀರಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ 1 ಅವರ್ ವೇಟ್ ಮಾಡಿ ಆಮೇಲೆ ಆ ತಾಯಿ ದರ್ಶನಕ್ಕೆ ಹೋಗಿದ್ದು ಫ್ರೆಂಡ್ಸ್. ಇನ್ನೂ ಹೆಚ್ಚಿನ ಮಾಹಿತಿ ಹಾಗೂ ಈ ದೇವಸ್ಥಾನದ ವಿಶೇಷ ಪೂಜೆಗಳು ಹಾಗೆ ವಿಶೇಷ ಕಾರ್ಯಕ್ರಮಗಳು ಬಗ್ಗೆ ಇಲ್ಲಿರುವ ಅರ್ಚಕರಿಂದ ತಿಳಿಯೋಣಂತೆ. ಬನ್ನಿ, ಯಾರು ಎಲ್ಲಿ ಸ್ಕಿಪ್ ಮಾಡ್ದೇ ಈ ವಿಡಿಯೋ ನೋಡಿ. ಯಾವುದೇ ರೀತಿಯಾದಂತಹ ವಾಮಾಚಾರ ಬಾಧೆಗಳಿರ್ಬೋದು, ಇಷ್ಟಾರ್ಥ ಸಿದ್ಧಿಗೆ ಅಂತೇಳಿ ಎಲ್ಲ ರೀತಿಯಾದಂತಹ ಇಷ್ಟಾರ್ಥ ಸಿದ್ಧಿಗಳಿದೆ. ಏಕೆಂತಂದರೆ ದೇವಿ ದುರ್ಗಿ ಅಂತಂದರೆ ನಮಸ್ಕಾರ ಪ್ರಿಯೆ ದುರ್ಗಿ ಅಂತ ಹೇಳ್ತೀವಿ. ಹಾಗಾಗಿ ಹೆಚ್ಚಿನ ರೀತಿಯಲ್ಲಿ ನಿಂಬೆಹಣ್ಣಿನ ದೀಪಗಳು, ಬೆಲ್ಲದ ದೀಪ ಆರತಿ ಅಂತೇಳಿ, ಆಮೇಲೆ ಈಗ ಆಷಾಢ ಮಾಸದಲ್ಲಿ ಎಲ್ಲ ಈಗ ನಗರದಾದ್ಯಂತ ಗ್ರಾಮದ ಹಬ್ಬಗಳನ್ನು ಆಚರಿಸ್ತಾ ಇದ್ದಾರೆ. ತಂಬಿಟ್ಟಿನ ಆರತಿಗಳನ್ನೆಲ್ಲ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಹೆಚ್ಚಿನ ಫಲ ಏನು ಅಂತಂದರೆ ತಾಯಿ ಇಷ್ಟಾರ್ಥಗಳನ್ನು ಬೇಗ ಈಡೇರಿಸ್ತಾರೆ ಅಂತೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸ್ತಾ ಇದ್ದಾರೆ.
ಇನ್ನು ಪ್ರತಿ ಹುಣ್ಣಿಮೆ ಇಲ್ಲೆಲ್ಲ ಹೋಮ ಇರುತ್ತಲ್ಲ ಸರ್? ಪ್ರತಿ ಹುಣ್ಣಿಮೆ ಸತ್ಯನಾರಾಯಣ ಪೂಜೆ ಇರುತ್ತೆ. ಪ್ರತಿ ಹುಣ್ಣಿಮೆ, ಪ್ರತಿ ಅಮಾವಾಸ್ಯೆ ದುರ್ಗಾ ದೀಪ ನಮಸ್ಕಾರ ಅಂತ ಸಂಜೆ ಹೊತ್ತು ದುರ್ಗಾ ದೀಪ ನಮಸ್ಕಾರ ಇರುತ್ತೆ. ಪ್ರತಿ ಶುಕ್ರವಾರ ದುರ್ಗಾ ಹೋಮ ಇರುತ್ತೆ. ಸರಿ ಸರ್, ಓಕೆ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಿಮ್ಮ ಚಾನೆಲ್ ವೀಕ್ಷಕರೆಲ್ಲರಿಗೂ ತಾಯಿ ಸರ್ವದಾ ಎಲ್ಲರಿಗೂ ಒಳ್ಳೇದು ಮಾಡಿ ದೇಶಕ್ಕೆ, ರಾಜ್ಯಕ್ಕೆ ಎಲ್ಲರಿಗೂ ಎಲ್ಲ ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಈ ಮೂಲಕ ಕೇಳ್ತೀನಿ. ನಮಸ್ತೆ. ಫ್ರೆಂಡ್ಸ್, ಆನೇಕಲ್ ತಾಲೂಕಿನ ಚೌಡೇಶ್ವರಿ ದೇವಸ್ಥಾನದ ಅಧ್ಯಕ್ಷರಿದ್ದಾರೆ. ಈ ತಾಯಿ ಬಗ್ಗೆ ಒಂದು ಸ್ವಲ್ಪ ವಿವರವಾಗಿ ಅವರ ಹತ್ರ ಕೂಡ ಕೇಳೋಣ, ಬನ್ನಿ. ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಶ್ರೀನಿವಾಸ್ ಅಂತೇಳಿ, ಓಕೆ. ಚೌಡೇಶ್ವರಿ ದೇವಾಲಯ ಆಡಳಿತ ಮಂಡಳಿ ಅಧ್ಯಕ್ಷರು. ಸರ್, ಇಲ್ಲಿ ಆನೇಕಲ್ ಅವರ? ಆನೇಕಲ್ಲೇ ಮೇಡಮ್. ಓಕೆ ಸರ್. ನೀವು ಅಧ್ಯಕ್ಷತೆ ವಹಿಸ್ಕೊಂಡು ಎಷ್ಟು ವರ್ಷ ಆಯಿತು ಸರ್? ನಾವು ಅಧ್ಯಕ್ಷತೆ ವಹಿಸ್ಕೊಂಡು ಇದು 2ನೇ ವರ್ಷ. 2ನೇ ವರ್ಷ. ಇದಕ್ಕಿಂದೆ ನಾವು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ವಿ. ಓಕೆ. ಈಗ ಅಧ್ಯಕ್ಷತೆ ಬಂದಾದ ಮೇಲೆ ಈಗ ಜವಾಬ್ದಾರಿಗಳು ಮತ್ತಷ್ಟು ಹೆಚ್ಚಿದೆ. ಹಾಗೆ ಇದು ಚೌಡೇಶ್ವರಿ ದೇವಾಲಯ. ಈಗ ಇಲ್ಲಿ ಚೌಡೇಶ್ವರಿ ನಮ್ಮ ಅಮ್ಮನವರು ಒಂದು ನಮಗೆ ಗೊತ್ತಿರುವ ಮಾಹಿತಿ ಪ್ರಕಾರ ಒಂದು 200ರಿಂದ 225 ವರ್ಷದಿಂದ ಚೌಡೇಶ್ವರಿ ಅಮ್ಮ ಇಲ್ಲಿ ನೆಲೆಸಿದ್ದಾಳೆ. ಇಲ್ಲಿ ಈ ದೇವಾಲಯವನ್ನು ಕಟ್ಟಿಸಿದವರು ಸುಬ್ಬಣ್ಣ ಅಂತ ಹೇಳಿ ನಮ್ಮ ಮುತ್ತಾತನ ಒಂದು 4ನೇ ತಲೆಮಾರಿನವರು. ಹಾಗೆ ಅಮ್ಮನವರು ಬರ್ತಾ ಈಗ ಸುಮಾರು 30 ವರ್ಷದಿಂದ ಆನೇಕಲ್ ಚೌಡೇಶ್ವರಿ ನಗರ ದೇವತೆಯಾಗಿ ವಿಜೃಂಭಿಸ್ತಾ ಇದ್ದಾಳೆ. ಹಾಗೆ ಪ್ರತಿ ವರ್ಷ ನಾವು ದಸರಾ, ಆನೇಕಲ್ ದಸರಾ ಅಂತ ಮಾಡ್ತಾಯಿದ್ದೀವಿ. ಮೈಸೂರಲ್ಲಿ ದಸರಾ ಏನು ಕಾರ್ಯಕ್ರಮ ಇರುತ್ತದೆ ಹಾಗೆ ನವರಾತ್ರಿ ಉತ್ಸವಗಳಿರುತ್ತೆ. ನವರಾತ್ರಿ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಹಾಗೆ ವೇದಿಕೆ ಕಾರ್ಯಕ್ರಮಗಳು ಕೊಡ್ತಾಯಿದ್ದೀವಿ. ಹಾಗೆ ನವರಾತ್ರಿ ವಿಜಯದಶಮಿ ದಿವಸ ಆನೆ ಅಂಬಾರಿ ಉತ್ಸವ ಕಾರ್ಯಕ್ರಮ ನಿರಂತರ 25ನೇ ವರ್ಷ ಆನೆ ಅಂಬಾರಿ ಸಮೇತ ಅಮ್ಮನವರು ವಿಜೃಂಭಣೆಯಿಂದ ಆರಾಧಿಸ್ತಾ ಇದ್ದಾರೆ. ಹಾಗೆ ನವರಾತ್ರಿ ನಾವು ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ. ಹಾಗೆ ಈ ತಿಂಗಳು 24ನೇ ತಾರೀಕು ಚೌಡೇಶ್ವರಿ ಜಯಂತಿ ಕಾರ್ಯಕ್ರಮ ಇರುತ್ತೆ. ಚೌಡೇಶ್ವರಿ ಜಯಂತಿ ಕಾರ್ಯಕ್ರಮ ನಿಮಿತ್ತ ನಾವು ದೇವಸ್ಥಾನದಲ್ಲಿ ಮಹಾಚಂಡಿಕಾ ಹೋಮ ಆಯೋಜನೆ ಮಾಡಿದ್ದೀವಿ. ಈ ಹೋಮಕ್ಕೆ ಎಲ್ಲ ಭಕ್ತ ಮಹಾಶಯರು ಒಂದು ಸತಿಪತಿಗೆ 5,000 ಅಂತ ಬುಕ್ ಮಾಡಿದ್ದೀವಿ. ಎಲ್ಲ ಒಂದು 25ರಿಂದ 30 ಸತಿಪತಿ ಕೊಂಡು ಮಹಾಚಂಡಿಕಾ ಹೋಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆ ಆ ಮಹಾಚಂಡಿಕಾ ಹೋಮ ಹಾಗೆ ಚೌಡೇಶ್ವರಿ ಜಯಂತಿಯ ದಿವಸ ನಾವು ನಿಯರ್ಲಿ ಒಂದು 50,000 ಜನನ ನಿರೀಕ್ಷೆ ಮಾಡಿದ್ದೀವಿ. ಅಮ್ಮನವರು ಈ ಥರ ಆರಾಧಿಸ್ತಾ ಇದ್ದಾರೆ. ಅದಾದ ನಂತರ ಶ್ರಾವಣ ಮಾಸ ಬರುತ್ತೆ. ಶ್ರಾವಣ ಮಾಸ ಶುಕ್ರವಾರಗಳು ವಿಶೇಷ ಪೂಜೆ ಇರುತ್ತೆ. ಇದಾದ ಮೇಲೆ ನವರಾತ್ರಿ ಸ್ಟಾರ್ಟ್ ಆಗುತ್ತೆ. ನವರಾತ್ರಿ ಏನೇನು ವಿಶೇಷತೆ ಇರುತ್ತೆ ಸರ್? ನವರಾತ್ರಿ 9 ದಿವಸ. ನವರಾತ್ರಿ ಈ ಸಲ 11 ದಿವಸ ಸ್ಟಾರ್ಟ್ ಆಗಿದೆ. ನವರಾತ್ರಿಗೆ ನಾವು ಅಮ್ಮನವರು ಅಲಂಕಾರಗಳು ದಿನ ಒಂದೊಂದು ಏನೋ ಲಕ್ಷ್ಮಿ, ಸಂತಾನ ಲಕ್ಷ್ಮಿ, ಸೌಭಾಗ್ಯ ಲಕ್ಷ್ಮಿ, ವಿಜಯಲಕ್ಷ್ಮಿ, ಆಮೇಲೆ ಸರಸ್ವತಿ, ಹಾಗೆ ಕಾಳಿ, ಅನ್ನಪೂರ್ಣೇಶ್ವರಿ, ಹೀಗೆ ನವರಾತ್ರಿಗಳನ್ನ ನಾವು ಈ ಶ್ರೀಶೈಲ ಪೀಠದಲ್ಲಿ ಯಾವ ಥರ ಆಚರಣೆ ಮಾಡ್ತಾರೋ ಅದೇ ರೀತಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅಮ್ಮನವರು ಅಷ್ಟು ದಿವಸನೂ ವಿಶೇಷ ಅಲಂಕಾರದಲ್ಲಿ ಆರಾಧಿಸ್ತಾ ಇರ್ತಾಳೆ. ಹಾಗೆ ಸಾಯಂಕಾಲ ಆದರೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತೀವಿ. ಎಲ್ಲ ನಾಡಿನ ಎಲ್ಲ ಕಲಾ ತಂಡಗಳು ಎಲ್ಲ ಬರ್ತಾ
ಇರ್ತವೆ ಏನು ವಿಜಯದಶಮಿ ದಿವಸ. ಹಾಗೆ ಈಗ ಆನೇಕಲ್ಲು ಮೈಸೂರಿನ ಕರ್ನಾಟಕದ 2ನೇ ಮೈಸೂರು ದಸರಾ ಅಂತೇಳಿ ಪ್ರಖ್ಯಾತಿ ಹೊಂದಿದೆ. ಇದಕ್ಕೆಲ್ಲ ಕಾರಣ ಆ ಅಮ್ಮನವರು ಏನೋ ಇಲ್ಲ ಬಂದಿರೋ ಭಕ್ತ ಮಹಾಶಯರಿಗೆ ಅವರು ಎಲ್ಲ ಕೋರಿಕೆಗಳು ಈಡೇರಿಸ್ತಾ ಇದೆ ಅಂತೇಳಿ ಎಲ್ಲ ಭಕ್ತ ಮಹಾಶಯರು ವಾಲಂಟಿಯರ್ಸ್ ಆಗಿ ಅವರೇ ಬರ್ತಾ ಇದ್ದಾರೆ. ಹಾಗೆ ನಾವು ದೇಣಿಗೆಯನ್ನು ಸ್ವೀಕರಿಸ್ತೀವಿ. ನಾವು ಚೌಡೇಶ್ವರಿ ಹೆಸರು ಹೇಳ್ಕೊಂಡು ಹೋದರೆ ಅವ್ರ ಉದ್ದೇಶ ಏನಿರುತ್ತೆ ನಾವು ಹೋಗೋ ಅಷ್ಟೊತ್ತಿಗೆ ಅದರ ದುಪ್ಪಟ್ಟು ಕೊಡೋ ಅಂಥ ಲಕ್ಷಣಗಳಿದೆ. ಹಾಗೆ ಎಲ್ಲ ಅದ್ಧೂರಿಯಾಗಿ ಜನಗಳ ಆಶೀರ್ವಾದ ಭಕ್ತ ಮಹಾಶಯರು ನಮಗೆ ತೋರಿಸ್ತಾ ಇರೋ ಪ್ರೀತಿ ನೋಡಿ ನಾವು ಅವರಿಗೆ ನ್ಯಾಯ ಸಲ್ಲಿಸಬೇಕು. ಅಮ್ಮನವ್ರನ್ನ ವಿಜೃಂಭಣೆಯಿಂದ ಮೆರೆಸೋದಕ್ಕೆ ನಾವು ನಮ್ಮ ಕೈಲಾದ ಒಂದು ಅಳಿಲು ಸೇವೆ ಮಾಡ್ತಾ ಇದ್ದೀವಿ ಅಂತೇಳಿ ಇದು ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಇನ್ನೇನಾದರೂ ಇದು. ಥ್ಯಾಂಕ್ ಯು ಸರ್. ಹಾಂ ಸರ್, ನಿಮ್ಮ ಹೆಸರು? ಮಂಜುನಾಥ್ ಅಂತ. ಮಂಜುನಾಥ್. ಹಾಂ ಹಾಂ. ನಾವು ಈ ಸೇವಕರಾಗಿ ಇದ್ದೀವಿ. ನಾವು ಈ ಅಮ್ಮನವ್ರಿಗೆ ಸೇವೆಯನ್ನು ಮಾಡಬೇಕು ಅಂತ ಉದ್ದೇಶದಿಂದ ಬಂದಿದ್ದೀವಿ. ಓಕೆ ಸರ್, ಥ್ಯಾಂಕ್ ಯು. ಸರ್, ನಿಮ್ಮ ಹೆಸರು? ನಾರಾಯಣ ಸ್ವಾಮಿ ಅಂತ, ಓಕೆ ಸರ್. ಸಹಕಾರದರ್ಶಿ. ಓಕೆ, ಇಲ್ಲೇನೆ ಸರ್ ಆನೇಕಲ್? ಓಕೆ, ಹಾಂ ಹಾಂ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸರ್ ದೇವಸ್ಥಾನಕ್ಕೆ ನೀವು? ಸುಮಾರು 30 ವರ್ಷದಿಂದ. 30 ವರ್ಷದಿಂದ. ಅಮ್ಮ ತುಂಬ ಅದ್ದೂರಿಯಾಗಿ ರಾರಾಜಿಸ್ತಾ ಇದ್ದಾರೆ. ಎಲ್ಲ ಭಕ್ತ ಮಹಾಶಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅಮ್ಮನವರ ಆಶೀರ್ವಾದ ಪಡಿಬೇಕಾಗಿ ಈ ಮೂಲಕ ಕೋರ್ಕೊಳ್ತಾ ಇದ್ದೀವಿ. ಆ ತಾಯಿ ಚೌಡೇಶ್ವರಿ ನಾಡಿಗೆ ಹಾಗೂ ಎಲ್ಲ ಸಕಲ ಭೂಮಂಡಲ ಎಲ್ಲರಿಗೂ ತಾಯಿ ಅಷ್ಟೈಶ್ವರ್ಯ ನೀಡಲಿ. ಎಲ್ಲರೂ ಬಾಳಿಗೆ ಸಮೃದ್ಧಿಯೊಂದಿಗೆ ಎಲ್ಲರೂ ಎಲ್ಲ ಭಕ್ತ ಮಹಾಶಯರ ಕೋರಿಕೆಗಳು ಈಡೇರಿಸಲಿ. ಹಾಗೆ ಅಮ್ಮನವರ ಆಶೀರ್ವಾದ ಸದಾ ನಿಮ್ಮೆಲ್ಲರ ಜೊತೆಯಲ್ಲಿ ಇರಲಿ ಅಂತೇಳಿ ಈ ಮೂಲಕ ನಾವು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸ್, ಎಲ್ಲರಿಗೂ ಆ ತಾಯಿ ಚೌಡೇಶ್ವರಿ ದೇವಿ ಒಳ್ಳೇದು ಮಾಡಲಿ ಅಂತ ನಿಮ್ಮ ಪರವಾಗಿ ನಾನು ಕೂಡ ಕೇಳ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಪ್ರತಿ ಮಂಗಳವಾರ ಶುಕ್ರವಾರ ಬಂದು ದಾಸೋಗ ಪ್ರಸಾದ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಪ್ರತಿ ಸರಿ ಬರ್ತಾ ಇರ್ತೀವಿ. ನಮ್ಮ ಕೈಲಿ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಕಾಣಿಕೆ ನೀಡಿ ಇಲ್ಲಿ ತಾಯಿ ದರ್ಶನ ಮಾಡಿಕೊಂಡು ಪ್ರಸಾದ ತೊಗೊಂಡು ಹೋಗ್ತೀವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್.